ಎಪಿಸೋಡ್ 159 ಎರಡನೇ ಮದುವೆಯಾಗೋ ಯೋಗ. ಪುಟಾಣಿನ ಓಡಿಸ್ಕೊಂಡು ಬಂದ ಶರತ್ ಸುಮತಿ ಅಮ್ಮನ ರೂಮ್ ಹತ್ರ ಬರ್ತಿದ್ದಂತೆ ಅವ್ರ ಅಜ್ಜಿ ಜೊತೆ ಮಾತಾಡ್ತಾ ಇದ್ರು. ಸುಮತಿ, ನಾನು ನನ್ನ ಮಗ ಮತ್ತು ಸೊಸೆ ಬದುಕು ಚೆನ್ನಾಗಿರಬೇಕು, ಅವ್ರ ಸಂಸಾರ ಸುಖವಾಗಿರಬೇಕು ಅಂತ ಎಷ್ಟೆಲ್ಲ ಕನಸು ಕಂಡು ದೇವ್ರುಗಳೆಲ್ಲ ಹರಕೆ ಕಟ್ಕೊಂಡೆ ಅತ್ತೆ. ಅವರಿಬ್ಬರ ದಾಂಪತ್ಯ ಜೀವನ ಸುಖವಾಗಿ ಸಾಗಬೇಕು ಅಂತ ತಾಯಿ ಲಲಿತಾ ಪರಮೇಶ್ವರಿ ದೇವರಿಗೆ ಹರಕೆಯೂ ಮುಡುಪು ಕಟ್ಟಿ ಮಾಂಗಲ್ಯ ಸಮರ್ಪಣೆ ಕೂಡ ಮಾಡಿದೆ. ಆದರೆ ಆ ಮುಡುಪಿನಲ್ಲಿ ಅದೇನು ದೋಷ ಕಂಡಿತೋ ಏನೋ ಅಂತ ಕಣ್ಣೀರು ಹಾಕ್ತಾ ಇದ್ರು. ಅಜ್ಜಿ: ಸುಮತಿ, ಈಗ ನೀನು ಕಣ್ಣೀರು ಹಾಕೋ ಬದಲು ಏನು ನಡೀತು ಅನ್ನೋದನ್ನು ಒಂದ್ಸಲ ಶರತ್ ಜೊತೆ ಮಾತಾಡಿ ಕೇಳಿ ನೋಡು ಅಂತ ಹೇಳ್ತಾ ಇದ್ದದ್ದು ಅವನ ಕಿವಿಗೆ ಬಿತ್ತು. ಅವ್ರು ಹೇಳಿದ ಲಲಿತಾ ಪರಮೇಶ್ವರಿಗೆ ಮುಡುಪು ಕೊಟ್ಟಿದ್ದು ಅದನ್ನು ನಿತ್ಯ ಕೈಯಲ್ಲಿ ಕೊಟ್ಟು ದೇವ್ರಿಗೆ ಸಲ್ಲಿಸು ಅಂತ ಹೇಳಿದ್ದು, ಆದರೆ ಆ ಮಾಂಗಲ್ಯನ ನಿತ್ಯ ರಾಹುಲ್ ಕೈಗೆ ಕೊಟ್ಟು ಶ್ರುತಿ ಕಟ್ಟು ಅಂತ ಹೇಳಿದ್ದು ಅವನಿಗೆ ನೆನಪಿಗೆ ಬಂತು. ತಕ್ಷಣ ರೂಮ್ ಒಳಗಡೆ ಹೋಗ್ತಾ, ಏನಾಯ್ತಮ್ಮ, ಯಾಕೆ ಅಳ್ತಾ ಇದೆಯಾ ಅಂದ. ಅಜ್ಜಿ: ನೀನೇ ಬಂದದ್ದು ಒಳ್ಳೇದಾಯ್ತು ಕಣಪ್ಪ. ನಾನು ಅವಾಗಿಂದ ಕೇಳ್ತಾ ಇದ್ದೀನಿ, ಸರಿಯಾಗಿ ಹೇಳ್ತಾ ಇಲ್ಲ. ಅದೇನೇನೋ ಹರಕೆ ಸರಿ ಹೋಗಿಲ್ಲ ಅಂತಿದ್ದಾಳೆ, ಅದೇನು ಕೇಳು. ಸುಮತಿ: ಶರತ್ ಕೈ ಹಿಡಿದು ತಮ್ಮ ತಲೆ ಮೇಲೆ ಕೈ ಇಟ್ಟು, ನಿಜ ಹೇಳು, ನಿನ್ನ ನಿತ್ಯ ನಡುವೆ ಶಾಂತಿ ಮುಹೂರ್ತ ನಡೀತಾ? ನಿಮ್ಮ ಸಂಸಾರ ಶುರುವಾಗಿದೆಯಾ? ನೀವಿಬ್ಬರು ಗಂಡ ಹೆಂಡತಿ ಥರ ಇದ್ದೀರಾ ಅಂದರು. ಶರತ್ ಅವ್ರ ಮಾತು ಕೇಳಿ ತಲೆ ತಗ್ಸಿ, ಇಲ್ಲಮ್ಮ, ಅವತ್ತು ನಮ್ಮಿಬ್ಬರ ನಡುವೆ ಶಾಂತಿ ಮುಹೂರ್ತ ನಡೀಲಿಲ್ಲ. ಆದರೆ ನೀವು ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಸುಮತಿ: ನೋಡಿದ್ರ ಅತ್ತೆ, ನಾನು ಹೇಳಲಿಲ್ವಾ, ಖಂಡಿತ ಶಾಸ್ತ್ರಿಗಳು ಹೇಳಿದ್ದೆಲ್ಲ ನಿಜ ಆಗುತ್ತೆ. ಅಯ್ಯೋ, ನಾನು ಈಗೇನು ಮಾಡಲಿ ದೇವ್ರೇ ಅಂತ ತಲೆ ಚಚ್ಕೊಂಡ್ರು. ಶರತ್: ಅಮ್ಮ, ಇವಾಗಂಥದ್ದು ಏನಾಯ್ತಮ್ಮ ಅಂದ. ಸುಮತಿ: ಇನ್ನೇನಾಗಬೇಕು, ಅದು ಇವತ್ತು ನಾನು ನಿನ್ನ ಮತ್ತು ನಿತ್ಯ ಜಾತಕನ ದೇವಸ್ಥಾನದಲ್ಲಿ ಪೂರ್ಣಚಂದ್ರ ಶಾಸ್ತ್ರಿಗಳ ಹತ್ರ ತೋರಿಸ್ದೆ ಕಣೋ. ಅದಕ್ಕೆ ಅವ್ರು ಹೇಳಿದ್ದು ಅಂತ ಶುರು ಮಾಡ್ತಾ, ರತ್ನಮಾಲಾರು ದಿವ್ಯ ಜಾತಕ ತೋರಿಸಿ ಅಲ್ಲಿಂದ ಹೊರಟ ಮೇಲೆ ಸುಮತಿ ಅಮ್ಮ ಕೂಡ, ಶಾಸ್ತ್ರಿಗಳೇ, ಇದು ನನ್ನ ಮಗ ಮತ್ತು ಸೊಸೆ ಜಾತಕ, ಇವರಿಬ್ಬರ ಜೀವನದಲ್ಲಿ ಬರೀ ಸಮಸ್ಯೆಗಳೇ ಎದುರಾಗ್ತಿದೆ, ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ಸ್ವಲ್ಪ ನೋಡಿ ಹೇಳಿ ಅಂತ ಅವ್ರ ಕೈ ಕೊಟ್ಟರು. ಅವ್ರು ಅದನ್ನು ನೋಡಿ ಶಾಕ್ ಆಗಿ, ಏನು ಹೇಳ್ತಾ ಇದ್ದೀರಾ ಅಮ್ಮ, ಈ 2 ಜಾತಕಕ್ಕೆ ಮದುವೆ ಆಗಿದೆಯಾ ಅಂದರು. ಸುಮತಿ: ಹೌದು ಶಾಸ್ತ್ರಿಗಳೇ, ಯಾಕೆ ಹೀಗೆ ಕೇಳ್ತಾ ಇದ್ದೀರಾ, ಏನಾದರೂ ಸಮಸ್ಯೆನಾ ಅಂದರು. ಶಾಸ್ತ್ರಿಗಳು: ಖಂಡಿತವಾಗಿಯೂ ಹೌದು ತಾಯಿ, ಈ 2 ಜಾತಕಕ್ಕೆ ಹೊಂದಾಣಿಕೆನೇ ಇಲ್ಲ. ಒಂದು ವೇಳೆ ಮದುವೆ ಆಗಿದ್ರೂ ಇವ್ರ ಜೀವನದಲ್ಲಿ ದಾಂಪತ್ಯ ಸುಖವಿಲ್ಲ. ಅದೂ ಅಲ್ಲದೆ ಇವರಿಬ್ಬರು ದೂರವಾಗ್ತಾರೆ. ಈ ಹುಡುಗನ ಜಾತಕದಲ್ಲಿ 2ನೇ ಮದುವೆ ಆಗೋ ಯೋಗ ಇದೆ ತಾಯಿ. ಅವ್ನ ನೆಮ್ಮದಿ ಬದುಕು ಈ 2ನೇ ಮದುವೆಯಿಂದಲೇ ಶುರುವಾಗುತ್ತೆ ತಾಯಿ ಅಂದರು. ಸುಮತಿ ಅಮ್ಮನಿಗೆ ಕೈ ಕಾಲೇ ಆಡಲಿಲ್ಲ. ಏನು ಹೇಳ್ತಾ ಇದ್ದೀರಾ ಶಾಸ್ತ್ರಿಗಳೇ, ಇವರಿಬ್ಬರು ಪ್ರೀತಿಸಿ ಮದುವೆ ಆದರು. ಹಿಮಾಲಯದಿಂದ ಬಂದ ಗುರುಗಳು ಕೂಡ ಇವರಿಬ್ಬರು ಜೋಡಿಗೆ ಆಶೀರ್ವದಿಸಿದ್ರು. ಅವ್ರ ಸಮ್ಮುಖದಲ್ಲಿ ಇವರು ಮದುವೆಯಾಗಿದ್ದು. ಈಗ ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದೀರಲ್ಲ ಅಂದರು. ಶಾಸ್ತ್ರಿಗಳು: ಹೌದು ತಾಯಿ, ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಆಶೀರ್ವಾದದ ಜೊತೆಗೆ ಮದುವೆಯಾದರೂ ಕೆಲವೊಂದು ಸಮಯ ಸಂದರ್ಭಗಳಲ್ಲಿ ಋತುಗಳು, ಗ್ರಹಗತಿಗಳು ಒಂದು ಕಕ್ಷದಿಂದ ಮತ್ತೊಂದು ಕಕ್ಷೆಗೆ ಪ್ರವೇಶಿಸ್ತಿರ್ತವೆ. ಇವುಗಳ ಚಲನಾವಲನಗಳಿಂದ ಜಾತಕಗಳಲ್ಲಿ ಏರುಪೇರುಗಳಾಗ್ತಾ ಇರ್ತವೆ. ಶುಭ ಕಾರ್ಯಗಳಿಗೆ ಒಂದು ಟೈಮನ್ನು ಯಾಕೆ ಇಟ್ಕೊಡ್ತಾರೆ ಅಂತ ಗೊತ್ತಾ ತಾಯಿ? ಒಂದೊಂದು ಟೈಮ್ಗೂ ಒಂದೊಂದು ನಿರ್ದಿಷ್ಟ ವ್ಯತ್ಯಾಸಗಳಿರ್ತವೆ. ಹಾಗಾಗಿ ಶುಭ ಅಶುಭಗಳ ಫಲಕಗಳನ್ನು ಲೆಕ್ಕಾಚಾರ ಮಾಡಿ ಒಂದು ಟೈಮ್ ಹೇಳೋದು. ಯಾವ ಕಾಲಕ್ಕೆ ಏನಾಗಬೇಕು ಅದಾಗಲೇಬೇಕು, ಇಲ್ಲವಾದಲ್ಲಿ ಈ ರೀತಿ ನಾನಾ ಸಮಸ್ಯೆಗಳು ಎದುರಾಗಬಹುದು ತಾಯಿ. ನನ್ನ ಜ್ಯೋತಿಷ್ಯ ಪಾಂಡಿತ್ಯದ ಪ್ರಕಾರ ಈ ಜಾತಕದ ವ್ಯಕ್ತಿಗಳಿಗೆ ಮದುವೆ ಆಗಿರೋದಕ್ಕೆ ಸಾಧ್ಯನೇ ಇರುವಂತೆ ಇರಲಿಲ್ಲ. ಅದರ ಬದಲಾಗಿ ಇವರಿಬ್ಬರ ನಡುವೆ ಶಾಂತಿ ಮುಹೂರ್ತ ಆಗಿಲ್ಲ ತಾಯಿ. ಇವರಿಬ್ಬರ ಬದುಕಲ್ಲಿ ಮದುವೆ ಎಂಬ ಶುಭ ಕಾರ್ಯವಾಗಿದ್ದರೂ ದಾಂಪತ್ಯದ ಬದುಕನ್ನು ಇವ್ರು ನಡೆಸುತ್ತಿಲ್ಲ. ಇದರ ಪರಿಣಾಮವಾಗಿ ಈ ಹುಡುಗಿಗೆ ಮಾತೃಹರಣ ದೋಷ ತಗಲಿದೆ ತಾಯಿ. ಒಂದು ವೇಳೆ ಇವರಿಬ್ಬರಿಗೂ ವಿಧಿಗೆ ವಿರುದ್ಧವಾಗಿ ಒಂದುಗೂಡಿ ಸಂತಾನ ಪಡೆದಿದ್ದೆ ಆದರೆ ಈ ಹುಡುಗಿ ಅಕಾಲ ಮರಣ ಹೊಂದುತ್ತಾಳೆ ತಾಯಿ, ಇದು ನಿಶ್ಚಿತ ಅಂತ ಹೇಳಿದ್ರು. ಅದನ್ನು ಕೇಳಿದ ಸುಮತಿ ಅಮ್ಮನಿಗೆ ಮುಂದೇನು ಮಾಡಬೇಕು ಎಂಬುದು ತೋಚದೆ ತನ್ನ ಮಗನ ಪ್ರೀತಿ ಮತ್ತು ಅವನ ಮುಂದಿನ ಜೀವನದ ಬಗ್ಗೆ ನೆನೆದು ಕಣ್ಣೀರು ತಂತಾನೆ ಸುರಿಯೋದಕ್ಕಾರಂಭಿಸ್ತು. ಅದನ್ನು ಕೇಳಿ ಶರತ್ ಅವರನ್ನೇ ನೋಡ್ತಾ ನಿಂತುಬಿಟ್ಟ. ಏನು ಹೇಳ್ತಾ ಇದ್ದೀರಾ ಅಮ್ಮ, ಇದನ್ನೆಲ್ಲ ನೀವು ನಂಬ್ತೀರಾ ಅಂತ ನಗ್ತಾನೆ. ಸುಮತಿ ಅಮ್ಮ: ನೋಡಿದ್ರ ಅತ್ತೆ, ಇವನ್ನ ತಮಾಷೆಯಾಗಿ ತಗೊಂಡಿದ್ದಾನೆ. ಜನ ಸುಳ್ಳು ಹೇಳ್ಬೋದು ಶರತ್, ಆದರೆ ಜಾತಕ ಸುಳ್ಳು ಹೇಳಲ್ಲ ಕಣೋ. ನಾನು ಮಾಡಿದ ಸೇವೆ ಆ ತಾಯಿ ಲಲಿತಾ ಪರಮೇಶ್ವರಿ ಪಾದಕ್ಕೆ ಅರಿವಾಗ್ಲಿಲ್ವೇನೋ, ಅದಕ್ಕೆ ನನ್ನ ಮಗನ ಬಾಳಲ್ಲಿ ಇಂಥ ಬಿರುಗಾಳಿ ಹೇಳೋ ಹಾಗೆ ಮಾಡ್ತಿದ್ದಾಳೆ ಅಂತ ಕಣ್ಣೀರಿಟ್ರು. ಶರತ್: ಸೇವೆ ಅಂದ ತಕ್ಷಣ ಇನ್ನೂ ಸತ್ಯ ಮುಚ್ಚಿಟ್ಟ ಯಾವ ಪ್ರಯೋಜನ ಇಲ್ಲ
ತು ಅಮ್ಮ, ನಿಮ್ಮ ಹತ್ರ ಒಂದು ಸತ್ಯ ಹೇಳಬೇಕು. ಅವತ್ತು ನೀವು ಪಾರಿಜಾತ ಕೈಗೆ ಮುಡುಪು ಕೊಟ್ಟು ದೇವಸ್ಥಾನಕ್ಕೆ ಅರ್ಪಿಸಿ ಅಂತ ಹೇಳಿದ್ರಿ. ಆದರೆ ಅವತ್ತು ನಾನು ಪಾರಿಜಾತ ದೇವಸ್ಥಾನಕ್ಕೆ ಹೋಗಲೇ ಇಲ್ಲ ಅಮ್ಮ. ಅವತ್ತೇನಾಯಿತು ಅಂದರೆ ಅಂತ ರಾಹುಲ್ ಶ್ರುತಿಗೆ ನಿತ್ಯ ಅದೇ ಮುಡುಪಿನಲ್ಲಿದ್ದ ಮಾಂಗಲ್ಯನ ಕಟ್ಟಿಸಿದ ಸಂದರ್ಭನೆಲ್ಲ ವಿವರಿಸ್ದ. ಅದನ್ನು ಕೇಳಿದ ಸುಮತಿ ಅಮ್ಮ ಚಟಾರ್ ಅಂತ ಶರತ್ನ ಕಪಾಳಕ್ಕೆ ಬಾರಿಸಿದ್ರು. ಎಂಥ ಕೆಲಸ ಮಾಡಿದ್ದೀರ ಶರತ್, ಅದು ದೇವಸ್ಥಾನಕ್ಕೆ ತಲುಪಲಿಲ್ಲ ಅಂತ ನನಗೆ ಯಾಕೆ ಹೇಳಲಿಲ್ಲ? ಈಗ ನೋಡಿ ಅದರ ಪರಿಣಾಮ ನಿಮ್ಮ ಸಂಸಾರದ ಮೇಲೆ ಬಿದ್ದಿದೆ. ನಿಮಗೆಲ್ಲ ದೇವರು, ಹರಕೆ, ಸೇವೆ ಅಂದರೆ ಹುಡುಗಾಟನ? ಅವರಿಬ್ಬರನ್ನೂ ಒಂದು ಮಾಡಿ ಈಗ ನಿಮ್ಮ ಬದುಕು ಅತಂತ್ರವಾಗ್ತಿದೆ. ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಶರತ್? ಶರತ್ ಅಮ್ಮ, ಕಾಮ್ ಡೌನ್. ಆ ಟೈಮ್ನಲ್ಲಿ ಶ್ರುತಿನ ಸೇವ್ ಮಾಡೋಕ್ಕೆ ಪಾರಿಜಾತ ತೊಗೊಂಡಿದ್ದ ನಿರ್ಧಾರ ಸರಿ ಇತ್ತು. ಹಾಗೆ ನಾವು ಕೂಡ ಯಾವತ್ತೂ ದೂರ ಆಗಲ್ಲ ಅಮ್ಮ. ಯು ಡೋಂಟ್ ವರಿ. ನಾನು ನನ್ನ ಪಾರಿಜಾತನ ಬಿಡೋದಾ? ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ಇದನ್ನೆಲ್ಲ ತಲೆಗೆ ಹಾಕೋಬಿಡಿ ಅಮ್ಮ. ಈ ಜನ್ಮದಲ್ಲಿ ನಾನು ಪಾರಿಜಾತ ದೂರ ಆಗಲ್ಲ. ನಾನು ಯಾವತ್ತೂ ಅವಳನ್ನು ಬಿಟ್ಟು ಬೇರೆ ಯಾರನ್ನು ಅವಳ ಜಾಗದಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ನನ್ನ ಕೈಲಿ ಆಗಲ್ಲ. 5 ನಿಮಿಷ ಮೌನವಾಗಿದ್ದು ಅವ್ರಿಗೆ ಬೆನ್ನು ಮಾಡಿ ನಿಂತು ತನ್ನ ಕಣ್ಣು ತುಂಬಿಕೊಂಡು, ಇನ್ನು ಮಗು ವಿಚಾರಕ್ಕೆ ಬಂದರೆ ನಮಗೆ ಮಗು ಆದರೆ ತಾನೇ ಪಾರಿಜಾತಗೆ ಏನಾದರೂ ಆಗೋದು. ಈ ಜನ್ಮದಲ್ಲಿ ನನಗೆ ಮಗುನೇ ಬೇಡ. ನನ್ನ ಪಾರಿಜಾತಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಒಬ್ಬ ಮನುಷ್ಯ ಖುಷಿಯಾಗಿರೋದು ಅವ್ನು ಪ್ರೀತಿಸೋ ಜೀವ ಜೊತೆಗಿದ್ರೆ ಮಾತ್ರ. ಸಂಸಾರ ಶುರುವಾಗದೇ ಇದ್ದರೆ ಏನು, ನಾವಿಬ್ಬರು ಕೊನೆ ತನಕ ಹೀಗೆ ಇರ್ತೀವಿ. ನನಗೆ ಅವಳು, ಅವಳಿಗೆ ನಾನು, ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟುಬಿಟ್ಟ. ತನ್ನ ಫೋನ್ ನೋಡಿಕೊಂಡು ಕೆಳಗಡೆಯಿಂದ ತನ್ನ ರೂಮ್ನತ್ತ ಸ್ಟೆಪ್ಸ್ ಹಾಕ್ಕೊಂಡು ಬರ್ತಿದ್ದ ಹರ್ಷ ಈ ಕಡೆ ನಿತ್ಯ ಪುಟಾಣಿನ ಹುಡುಕೊಂಡು ಹೊರಟ. ಶರತ್ ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂದ್ಕೊಂಡು ಅವನು ಹುಡ್ಕೊಂಡು ಸ್ಟೆಪ್ಸ್ ಇಳಿದು ಕೆಳಗಡೆ ಬರ್ತಿದ್ದ. ಅವಳ ಕಾಲಿಗೆ ಸೀರೆ ಸೆರಗು ಸಿಕ್ಕು ರಪ್ ಅಂತ ಕೆಳಗಡೆಯಿಂದ ಟೆನ್ಷನ್ನಲ್ಲಿ ಬರ್ತಾ ಇದ್ದ ಹರ್ಷ ಮೇಲೆ ಬೀಳ್ತಾ ಅವನ ತುಟಿಗೆ ಮುತ್ತಿನ ಮುದ್ರೆ ಹೊತ್ತಿದ್ಲು. ಅವಳು ಸ್ಲಿಪ್ಪಾಗಿ ಬಿದ್ದಿದ್ರು ಹರ್ಷನ ತೋಳಲ್ಲಿ ಬಂದಿಯಾಗಿದ್ಲು. ಅವಳ ಮುತ್ತಿನ ಆಲಿಂಗಣಕ್ಕೆ ಹರ್ಷ ಟೆನ್ಷನ್ ಫ್ರೀಯಾಗಿ ಕಳೆದು ಹೋಗಿದ್ದ. ಶರತ್ ಲಿಪ್ ಕಿಸ್ ಮಾಡೋಕ್ಕೆ ಮುಂದಾದಾಗ ಕೋಪ ಮಾಡಿಕೊಂಡ ನಿತ್ಯ ತನ್ನ ಅರಿವಿಗೆ ಬರದೆ ಹರ್ಷನಿಗೆ ಸಹಕರಿಸ್ತಾ ತನ್ನನ್ನೇ ತಾನು ಮರೆತಿದ್ಲು. ಮತ್ತೆ 5 ನಿಮಿಷದ ಕಾಲ ಹಾಗೇ ನಿಂತಿದ್ರು. ಅದನ್ನು ನೋಡಿದ ಪುಟಾಣಿ ನಿತ್ಯ ಡಾರ್ಲಿಂಗ್ ಅಂತು. ಹರ್ಷ ಪ್ರಜ್ಞೆ ಬಂದಂತೆ ಅವಳಿಂದ ದೂರ ಸರಿದು ತನ್ನ ಬಾಯಿ ಮೇಲೆ ಕೈ ಇಟ್ಟು, ಶಿಟ್, ವಾಟ್ ಈಸ್ ದಿಸ್ ಗೋಯಿಂಗ್ ಆನ್ ಹಿಯರ್? ಓ ನೋ ಅಂದ್ಕೊಂಡು ಒಂದು ಕ್ಷಣನೂ ಅವಳ ಮುಂದೆ ನಿಂತ್ಕೊಳ್ದೆ ತನ್ನ ರೂಮ್ಗೆ ಹೋದ. ನಿತ್ಯ ಅಲ್ಲೇ ಸ್ಟೆಪ್ಸ್ ಮೇಲೆ ಕುಸಿದು ಕೂತು ಹರ್ಷ ಕಿಸ್ ಮಾಡೋಕೆ ತಾನು ಕೂಡ ಕೋಆಪ್ರೇಟ್ ಮಾಡಿದ್ದು ನೆನೆಸಿ, ಛೀ ಏನಾಗಿದೆ ನಿತ್ಯ ನಿನಗೆ? ಹರ್ಷಗೆ ಕಿಸ್ ಮಾಡೋದಾ? ಅದು ನಾನು ಅಂತ ಸುತ್ತ ನೋಡಿದ್ಲು. ಪುಟಾಣಿ ಚಿರುನ ಬಿಟ್ಟು ಅಲ್ಲಿ ಯಾರೂ ಇರಲಿಲ್ಲ. ಪುಟಾಣಿನ ನೋಡಿ ಅಳ್ತಾ ಅಲ್ಲಿಂದ ತನ್ನ ರೂಮಿಗೆ ಓಡಿ ಹೋದ್ಲು. ಪುಟಾಣಿ, ನಿತ್ಯ ಡಾರ್ಲಿಂಗ್ ನಿಂತ್ಕೋ ಅಂತ ಅವಳು ಹಿಂದೆ ಹೋಗ್ತಾ ಸುಮತಿ ರೂಮಿಂದ ಹೊರಗೆ ಬಂದ ಶರತ್ನ ನೋಡಿ, ಶರತ್ ಮಾಮ ಬಾಯಿಲಿ ಕೂತ್ಕೋ, ನಾನು ನಿನಗೇನೋ ಹೇಳಬೇಕು ಅಂತು. ಶರತ್, ಪುಟಾಣಿ ನೀನು ಹೋಗಿ ಆಟ ಆಡ್ಕೋ, ನಾನು ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ ಅಂದ. ಪುಟಾಣಿ, ಇಲ್ಲ ಮಾಮ ಈಗಲೇ ಹೇಳು ಅಂತು. ಶರತ್, ಸರಿ ಅದೇನು ಕೇಳು. ಪುಟಾಣಿ ಚಿರು, ನಿತ್ಯ ಡಾರ್ಲಿಂಗೆ ನೀನು ಯಾಕೆ ಮುತ್ತು ಕೊಡ್ತೀಯಾ? ಶರತ್, ಪುಟಾಣಿ ನೀನು ಇನ್ನೂ ಚಿಕ್ಕವನು, ಅದೆಲ್ಲ ಯಾರ ಹತ್ರನೂ ಕೇಳಬಾರ್ದು, ಮತ್ತು ಅದ್ರ ಬಗ್ಗೆ ಯಾರ ಜೊತೆನೂ ಮಾತಾಡಬಾರ್ದು, ಓಕೆನಾ ಅಂದ. ಪುಟಾಣಿ, ಯಾಕೆ ಕೇಳಬಾರ್ದು? ಶರತ್, ಅದೆಲ್ಲ ದೊಡ್ಡವ್ರ ಸೀಕ್ರೆಟ್ ಕಣೋ. ಅವಳು ನನ್ನ ಹೆಂಡತಿ, ಅವಳ ಮೇಲೆ ಪ್ರೀತಿ ಮುದ್ದು ಜಾಸ್ತಿ ಆಗ್ತಾ ಇರುತ್ತಲ್ಲ, ಅದಕ್ಕೆ ಮುತ್ತು ಕೊಡ್ತೀನಿ ಅಷ್ಟೆ ಅಂದ. ಪುಟಾಣಿ, ಹಾಗಾದರೆ ಹರ್ಷ ಮಾಮ ಯಾಕೆ ನಿತ್ಯ ಡಾರ್ಲಿಂಗೆ ಮುತ್ತು ಕೊಟ್ರು ಅಂತು. ಶರತ್ ಅದನ್ನು ಕೇಳಿದ್ದೆ ಕೋಪದಲ್ಲಿ ಪುಟಾಣಿ ಅಂತ ಹೊಡೆಯೋಕ್ಕೆ ಕೈ ಎತ್ತಿದ. ಮತ್ತೆ ಸಮಾಧಾನ ಮಾಡಿಕೊಂಡು, ಹಾಗೆಲ್ಲ ಹೇಳಬಾರ್ದು ಪುಟ್ಟ, ಯಾರು ಹೇಳಿದ್ದು ನಿನಗಿದೆಲ್ಲ? ಪುಟಾಣಿ, ನಾನೇ ನೋಡಿದೆ. ಪುಟಾಣಿ ಮಾತು ಕೇಳಿ, ವಾಟ್, ಹರ್ಷ ಪಾರಿಜಾತೆಗೆ ಮುತ್ತು ಕೊಡೋದಾ ಅಂತ ಶಾಕ್ ಆಯಿತು. ಎಪಿಸೋಡ್ 160. ಹರ್ಷನ್ ಪಶ್ಚಾತ್ತಾಪಕ್ಕೆ ನಿತ್ಯ ಕೋಪ್ರೇಟ್ ಮಾಡಿದ್ದೇ ಕಾರಣ. ಹರ್ಷ ನಿತ್ಯ ಕಿಸ್ ಮಾಡಿದ್ದನ್ನು ಪುಟಾಣಿ ಚಿರು ಶರತ್ ಕೇಳಿದ್ರು ಶರತ್ ಅದನ್ನು ನಂಬೋ ಸ್ಥಿತಿಯಲ್ಲಿ ಇರಲಿಲ್ಲ. ಏನಾಗಿದೆ ಅನ್ನೋದನ್ನು ಪಾರಿಜಾತ ಹತ್ರನೇ ಕೇಳಬೇಕು ಅಂದ್ಕೊಂಡು ರೂಮಿಗೆ ಬಂದ. ನಿತ್ಯ ಬೆಡ್ ಮೇಲೆ ಕೂತ್ಕೊಂಡು ಮುಖ ಮುಚ್ಚಿ ಅಳ್ತಿದ್ಲು. ಶರತ್ ಅವಳ ಹತ್ರ ಬಂದು ಕುಳಿತು, ಪಾರಿಜಾತ ಅಂತ ಅವಳು ಭುಜದ ಮೇಲೆ ಕೈ ಇಟ್ಟು, ಅಳ್ತಾ ಇದೆಯಾ ಅಂದ. ನಿತ್ಯ ಅವನ ಕಡೆ ನೋಡಿ ತಟ್ಟಂತ ಮೇಲೆದ್ದು, ಶರತ್ ಸರ್, ಅದು ನಾನು ಅಂದ್ಲು. ಶರತ್, ನನಗೆಲ್ಲ ಗೊತ್ತು ಅಂದ. ನಿತ್ಯ ಅವನ್ನೇ ನೋಡ್ತಾ ಸರ್ ಅಂದ್ಲು. ಶರತ್ ಅವಳು ಎರಡೂ ಕೆನ್ನೆ ಅಂಗೈಯಲ್ಲಿ ಹಿಡಿದು ಕಣ್ಣೊರೆಸ್ತಾ, ನೋಡು ಪಾರಿಜಾತ,
ಅಲ್ಲೇನಾಗಿದ್ಯೋ ಅದು ಉದ್ದೇಶಪೂರ್ವಕವಾಗಿ ಆಗಿರೋವಂಥದ್ದಲ್ಲ ಪಾರಿಜಾತ. ನಾನು ನಿನ್ನ ಮೇಲೆ ಯಾವತ್ತೂ ಅನುಮಾನ ಪಟ್ಟಿಲ್ಲ, ಪಡೋದೂ ಇಲ್ಲ. ಧೈರ್ಯವಾಗಿ ಏನು ನಡೆದಿದೆಯೋ ಅದನ್ನು ಹೇಳು ಅಂದ. ನಿತ್ಯ ಅವನ ಕೈ ಹಿಡಿದು, ಸರ್, ಅದು ನೀವು ಪುಟಾಣಿ ಹಿಂದೆ ಹೋದಾಗ ಎಷ್ಟೊತ್ತಾದರೂ ನೀವು ಬಂದಿದ್ದು ನೋಡಿ ಹುಡುಕೊಂಡು ಕೆಳಗಡೆ ಬರ್ತಿದ್ದೆ. ಹರ್ಷ ಕೆಳಗಡೆಯಿಂದ ಮೇಲ್ಗಡೆ ಬರ್ತಿದ್ರು. ನನ್ನ ಸೀರೆ ಸೆರಗು ಕಾಲಿಗೆ ಸಿಕ್ತು. ನಾನು ಆಯ ತಪ್ಪಿ ಅವ್ರ ಮೇಲೆ ಬಿದ್ದುಬಿಟ್ಟೆ. ಆಗ ಅಲ್ಲಿ ಅಂತ ಮಾತು ಸ್ಟಾಪ್ ಮಾಡಿದ್ಲು. ಶರತ್: ಐ ಅಂಡರ್ಸ್ಟ್ಯಾಂಡ್. ಆಗ ನಿಮ್ಮಿಬ್ಬರನ್ನ ಪುಟಾಣಿ ನೋಡ್ದ, ರೈಟ್ ಅಂದ. ನಿತ್ಯ ಹೌದು ಅಂತ ತಲೆ ಆಡಿಸಿದ್ಲು. ಶರತ್: ಇಟ್ಸ್ ಓಕೆ ಪಾರಿಜಾತ, ಇದು ಯಾವುದು ನೀವಿಬ್ಬರು ಬೇಕು ಅಂತ ಮಾಡಿಲ್ಲ, ಡೋಂಟ್ ಫೀಲ್ ಗಿಲ್ಟಿ ಅಂತ ಅಂದ. ನಿತ್ಯ: ಶರತ್ ಸರ್, ಹರ್ಷ ನನ್ನ ಬಗ್ಗೆ ಏನು ಅಂದ್ಕೊಂಡ್ರೋ ಏನೋ, ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಸರ್ ಅಂದ್ಲು. ಶರತ್: ಇಟ್ಸ್ ಓಕೆ ರಾಕ್ಷಸಿ, ಕೂಲ್. ಹರ್ಷನ ಹತ್ರ ನಾನು ಮಾತಾಡ್ತೀನಿ, ನೀನು ರೆಸ್ಟ್ ಮಾಡು. ನಾನು ಈಗ ಬಂದೆ ಅಂತ ಹರ್ಷನ ಹುಡ್ಕೊಂಡು ಅವ್ನ ರೂಮ್ ಹತ್ರ ಬಂದು ನೋಡ್ದ. ಆದರೆ ಹರ್ಷ ರೂಮ್ನಲ್ಲಿ ಇಲ್ಲ. ಎಲ್ಲೋದ ಅಂತ ಹುಡುಕೊಂಡು ಹೋಗ್ತಾ ಲತಾ ಅವ್ರನ್ನ ನೋಡಿ, ಅತ್ತೆ, ಹರ್ಷ ಎಲ್ಲಿ? ಅವನ ರೂಮ್ನಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಂದ. ಲತಾ: ಏನು, ಹರ್ಷ ರೂಮ್ನಲ್ಲಿ ಎಲ್ಲೂ ಕಾಣಿಸ್ತಿಲ್ವಾ? ಅಯ್ಯೋ ನೋಡಪ್ಪ ಶರತ್, ಪಾಕಿಸ್ತಾನದವ್ರು ಏನಾದರೂ ನನ್ನ ಮಗನ್ನ ಕಿಡ್ನ್ಯಾಪ್ ಮಾಡಿಬಿಟ್ರಾ ಅಂತ ಅಂದರು. ಶರತ್ ಅವ್ರ ಮಾತು ಕೇಳಿ ಅತ್ತೆ ಅಂದ. ಲತಾ: ಮತ್ತೆ ಇನ್ನೇನಪ್ಪ, ಅವನು ಎಲ್ಲೋಗ್ತಾನೆ, ಸೋಂಬೇರಿ ನನ್ನ ಮಗ, ಅಲ್ಲೇ ಎಲ್ಲಾದರೂ ಟೆರೆಸ್ ಮೇಲೆ ಕುಡಿತಾ ನಿಂತಿರ್ತಾನೆ ನೋಡು, ಕುಡ್ಕ ನನ್ನ ಮಗ ಅಂದರು. ಶರತ್ ಅವನ್ನ ಹುಡುಕೊಂಡು ಟೆರೆಸ್ ಮೇಲೆ ಹೋದ. ಹರ್ಷ ಲತಾ ಅವ್ರು ಹೇಳ್ದಾಗೆ ಟೆರೆಸ್ ಮೇಲೆ ನಿಂತು ಕುಡಿತಾ ಫುಲ್ ಟೈಟ್ ಆಗಿಬಿಟ್ಟಿದ್ದ. ಒಂದು ಕೈಯಲ್ಲಿ ಬಾಟಲ್ ಹಿಡಿದು ತೂರಾಡ್ತಾ ಮೇಲೆ ಆಕಾಶ ನೋಡ್ತಾ, ಏಯ್ ಸ್ಟುಪಿಡ್ ಗಾಡ್, ನಿನಗೆ ನಿಜವಾಗ್ಲೂ ನಿಜವಾಗ್ಲೂ ಮಾನ ಮರ್ಯಾದೆ ಇದೆಯಾ ಹೇಳು ನನಗೆ? ಯು ಆರ್ ಚೀಟರ್ ಅಂತ ಕೈಯಲ್ಲಿದ್ದ ಬಾಟಲ್ನ ಬಾಯಲ್ಲಿಟ್ಟು ಒಂದೇ ಸಮ ಕಟಕಟ ಅಂತ ಕುಡ್ದ. ಮತ್ತೆ ಅದನ್ನು ಬಿಸಾಡಿ ಡಮಾರ್ ಅಂತ ಹೊಡೆದಾಕ್ತ. ಶರತ್ ಕೈ ಕಟ್ಕೊಂಡು ಅವನ ಅವತಾರ ನೋಡ್ತಾ ನಿಂತಿದ್ದ. ಶರತ್ ಬಂದಿರೋದನ್ನು ಗಮನಿಸಿದ ಹರ್ಷ ತನ್ನ ಪಾಡಿಗೆ ತಾನು ಮಾತಾಡ್ತಾ ಇದ್ದ. ಹರ್ಷ ಇನ್ನೊಂದು ಬಾಟಲ್ ತಗೊಂಡು ಕುಡಿತಾ, ಬ್ಲಡಿ ಚೀಟರ್ ಗಾಡ್. ನಾನು ಫಸ್ಟ್ ಟೈಮ್ ನಿತ್ಯ ಅವ್ರನ್ನ ನೋಡಿದಾಗ ಮೊದಲು ಇಷ್ಟ ಆಗಿದ್ದು ಅವ್ರ ಇನ್ನೋಸೆನ್ಸ್ ಆ್ಯಂಡ್ ಕ್ಯೂಟ್ನೆಸ್. ಟೋಟಲಿ ಐ ರಿಯಲಿ ಲವ್ ಹರ್ ಸೋ ಮಚ್, ಬಟ್ ನಾಟ್ ಯೂಸ್ ಅಂತ ನಗ್ತಾನೆ. ಅವ್ರು ನನ್ನ ಮದುವೆ ಆಗಲ್ಲ ಅಂತ ನನ್ನ ಪ್ರಪೋಸಲ್ ರಿಜೆಕ್ಟ್ ಮಾಡಿದಾಗ ಅಫ್ಕೋರ್ಸ್ ಐ ಆಮ್ ಹರ್ಟೆಡ್. ನನ್ನ ಲವ್ನ ಹೇಗಾದರೂ ಮಾಡಿ ಪಡ್ಕೋಬೇಕು ಅಂತ ಲಾವಣ್ಯ ಹೇಳ್ದಾಗೆ ಅವ್ರ ಜೊತೆ ಮಿಸ್ಬಿಹೇವ್ ಮಾಡಿಬಿಟ್ಟೆ. ಇಟ್ಸ್ ನಾಟ್ ಬ್ಯಾಡ್ ಇಂಟೆನ್ಷನ್. ನಿತ್ಯ ಅವರು ಇವಾಗಲೂ ನನ್ನ ಕ್ಷಮಿಸಿ ನಾನು ತಪ್ಪು ತಿದ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಕೊಟ್ಟರು. ಅವರು ನಮ್ಮ ಶರತ್ ಬ್ರೋನ ಪ್ರೀತಿಸ್ತಾ ಇದ್ದಾರೆ ಇದ್ದರೆ ಅಂತ ಗೊತ್ತಾದಾಗ ಐ ಆಮ್ ರಿಯಲಿ ಬ್ರೋಕನ್, ಬಟ್ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಅವರಿಬ್ಬರು ದ ಬೆಸ್ಟ್ ಪೇರ್ ಇನ್ ದ ವರ್ಲ್ಡ್, ಯು ನೋ. ಫೈನಲಿ ಐ ಆಕ್ಸೆಪ್ಟೆಡ್ ಹರ್ ಟು ಮೈ ಸಿಸ್ಟರ್ ಇನ್ ಲಾ ಅಂತ ನಾನು ನನ್ನ ಪ್ರೀತಿನ ಮರೆಯೋದಕ್ಕೆ ವಾಪಸ್ ಫಾರಿನ್ಗೆ ಹೋದೆ. ಎಲ್ಲ ಸರಿ ಹೋಯಿತು ಅನ್ನುವಾಗ ಮತ್ತೆ ನನ್ನ ಲೈಫಲ್ಲಿ ಯಾಕೆ ಅವ್ರ ಜೊತೆ ಇಂಥ ಸಿಚುಯೇಷನ್ ಕ್ರಿಯೇಟ್ ಮಾಡಿ ನನ್ನಿಂದ ತಪ್ಪು ಮಾಡಿಸ್ಬಿಟ್ಟೆ. ಐ ಕಾಂಟ್ ಕಂಟ್ರೋಲ್ ಮೈ ಫೀಲಿಂಗ್ಸ್ ಬಟ್ ನಿತ್ಯ ಸಿಸ್ಟರ್ ಇನ್ ಲಾ, ಇಟ್ಸ್ ನಾಟ್ ಮೈನ್. ಅವರು ನನ್ನ ಏನು ಅಂದ್ಕೊಳ್ಳಲ್ಲ. ಐ ನೋ ಶಿ ಹೇಟ್ಸ್ ಮೀ. ಬೈ ಚಾನ್ಸ್ ಶರತ್ ಬ್ರೋಗ್ ಈ ವಿಚಾರ ಗೊತ್ತಾದರೆ ಅವರು ಕೂಡ ನನ್ನನ್ನು ಹೇಟ್ ಮಾಡ್ತಾರೆ. ಓ ನೋ, ಐ ಕಾಂಟ್ ಬೇರ್ ದಿಸ್ ಅಂತ ಮತ್ತೆ ಬಾಟಲ್ನ ಬಿಸಾಡಿ ಹೊಡೆದ. ಶರತ್ ಅವನ ಹತ್ರ ಬಂದು ಹರ್ಷ ಅಂದ. ಹರ್ಷ ಅವನ್ನ ನೋಡಿ ಪಟ್ಟಂತ ಅವನಿಗೆ ಬೆನ್ನು ಮಾಡಿ ಸ್ಟಡಿಯಾಗಿ ನಿಂತು ಬಾಯಿ ಮೇಲೆ ಕೈ ಇಟ್ಟು, ಹಾ ಬ್ರೋ, ಏನು ಇಲ್ಲಿ ತನಕ ಬಂದಿದ್ಯಾ ಅಂದ. ಶರತ್ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ, ನೀನೇನೋ ಮಾಡ್ತಾ ಇದೀಯಾ ಇಲ್ಲಿ ಅಂದ. ಹರ್ಷ ಅದು ಬ್ರೋ ನಾನು ಅಂತ ರಾಗ ಹೇಳ್ದ. ಶರತ್ ಅವನ ಮುಂದೆ ಬಂದು, ನನಗೆಲ್ಲ ಗೊತ್ತಾಗಿದೆ ಹರ್ಷ, ಇಟ್ಸ್ ಜಸ್ಟ್ ಆ್ಯನ್ ಆಕ್ಸಿಡೆಂಟ್ ಕಣೋ. ನೀನು ಆಗಲಿ ಪಾರಿಜಾತ ಆಗಲಿ ಏನು ಮಾಡೋಕ್ಕೆ ಸಾಧ್ಯ ಇತ್ತು ಹೇಳು? ಈ ರೀತಿ ಕುಡಿತಾ ಇದೆಯಲ್ಲ, ಇದರಿಂದ ಎಲ್ಲ ಸಾಲ್ವ್ ಆಗುತ್ತೇನೋ ಅಂದ. ಹರ್ಷ ಅವನ್ನ ಗಟ್ಟಿಯಾಗಿ ತಪ್ಕೊಂಡು, ಐ ಆಮ್ ರಿಯಲಿ ಸಾರಿ ಬ್ರೋ, ಐ ರಿಯಲಿ ಹೇಟ್ ಮೈ ಸೆಲ್ಫ್. ಇದು ಅನ್ಎಕ್ಸ್ಪೆಕ್ಟೆಡಾಗಿ ಆಗಿದ್ರು. ನಿತ್ಯ ಸಿಸ್ಟರ್ ಇನ್ ಲಾ ಮುಂದೆ ಹೋಗಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಧೈರ್ಯ ನನಗಿಲ್ಲ.
ಆ ಯೋಗ್ಯತೆಯೂ ಕಳ್ಕೊಂಡಿದ್ದೀನಿ ಬ್ರೋ. ಅವರು ನನ್ನ ಯಾವತ್ತೂ ಕ್ಷಮಿಸಲ್ಲ ಅಂದ. ಶರತ್, ಇಷ್ಟು ಬೇಜಾರು ಮಾಡ್ಕೋಬೇಡ ಹರ್ಷ, ಇಬ್ಬರು ಸರಿಯಾಗಿದ್ದೀರ ಕಣ್ರೋ. ನೀನಿಲ್ಲಿ ಅವಳು ಬೇಜಾರು ಮಾಡ್ಕೊಂಡಿರ್ತಾಳೆ ಅಂತ ಬೇಜಾರು ಮಾಡ್ಕೊಂಡಿದ್ರೆ ಅಲ್ಲಿ ಅವಳು ನೀನು ಎಲ್ಲಿ ಅವಳನ್ನು ತಪ್ಪು ತಿಳ್ಕೊಂಡ್ಯೋ ಅಂತ ಅಳ್ತಾ ಕೂತಿದ್ದಾಳೆ ಅಂದ. ಅಷ್ಟರಲ್ಲಿ ನಿತ್ಯ ಅಲ್ಲಿಗೆ ಬಂದ್ಲು. ಹರ್ಷ ಶರತ್ನ ಅಪ್ಕೊಂಡಿದ್ದನ್ನು ನಿತ್ಯನ ನೋಡಿ ಶರತ್ತಿಂದ ದೂರ ಸರಿದು ಅವ್ರಿಗೆ ಬೆನ್ನು ಮಾಡಿ ನಿಂತ. ಶರತ್ ಅವನು ಹಾಗೆ ಹಿಂದೆ ಸರಿದಿದ್ದು ನೋಡಿ ತನ್ನ ಹಿಂದೆ ತಿರುಗಿ ನೋಡಿ, ಓ ಪಾರಿಜಾತ, ನೀನೇ ಬಂದದ್ದು ಒಳ್ಳೇದಾಯ್ತು, ಬಾ ಇಲ್ಲಿ ನೋಡು, ಈ ಈಡಿಯಟ್ ಎಷ್ಟು ಕುಡ್ದಿದ್ದಾನೆ ಅಂತ, ಅವನು ನಿಂಗೆ ಹರ್ಟ್ ಆಗಿದೆ ಅಂದ್ಕೊಂಡಿದ್ದಾನೆ ಅಂದ. ನಿತ್ಯ ಸ್ವಲ್ಪ ಮುಂದೆ ಬಂದು ಹರ್ಷನ ಭುಜದ ಮೇಲೆ ಕೈ ಇಟ್ಟು, ಹರ್ಷ, ನಂಗೆ ಮುಖ ಕೊಟ್ಟು ಮಾತಾಡಿದಷ್ಟು ದೊಡ್ಡ ಪಾಪ ಮಾಡಿದ್ದೀರಾ, ಹಾಗಾದರೆ ಇದರಲ್ಲಿ ನಿಮ್ಮ ತಪ್ಪಿಗಿಂತ ನಂದೇ ಜಾಸ್ತಿ ತಪ್ಪಿದೆ ಅಂತ ಒಪ್ಕೋತೀರಾ ಅಂದ್ಲು. ಹರ್ಷ ತಕ್ಷಣ ಕಣ್ಣೊರೆಸ್ಕೊಂಡು, ನೋ ಸಿಸ್ಟರ್ ಇನ್ ಲಾ, ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ, ಆದರೆ ನೀವು ನನ್ನ ಎಲ್ಲಿ ತಪ್ಪು ತಿಳ್ಕೊಂಡ್ರಿ ಅಂತ ಅವಳು ಕಣ್ಣು ನೋಡ್ದ. ಹಾಗೆ ಮತ್ತೆ ಅವಳಿಗೆ ಕಿಸ್ ಮಾಡಿದ ಕ್ಷಣ ಕಣ್ಣು ಮುಂದೆ ಬಂತು. ಅವನ ಮಾತನ್ನು ಅರ್ಧಕ್ಕೆ ಸ್ಟಾಪ್ ಮಾಡಿ ಮತ್ತೆ ಅವ್ರಿಗೆ ಬೆನ್ನು ಮಾಡಿ ನಿಂತು, ಪ್ಲೀಸ್ ಬ್ರೋ, ನೀವು ಇಲ್ಲಿಂದ ಹೋಗಿ, ಐ ವಾಂಟ್ ಟು ಬಿ ಅಲೋನ್ ಅಂದ. ಶರತ್, ಹರ್ಷ ಅಂದ. ಹರ್ಷ, ಬ್ರೋ ಪ್ಲೀಸ್ ಲೀವ್ ಮಿ ಅಲೋನ್, ನಾನೇ ಬರ್ತೀನಿ, ನೀವು ಹೋಗಿ ಅಂದ. ಶರತ್, ಪಾರಿಜಾತ ನಡಿ, ಅವನಿಗೆ ಸಮಾಧಾನ ಆದಮೇಲೆ ಅವನೇ ಬರ್ತಾನೆ ಅಂತ ಹೇಳಿ ಅಲ್ಲಿಂದ ಹೊರಟರು. ಶರತ್ ಮುಂದೆ ಹೋದ. ನಿತ್ಯ ನಿಧಾನವಾಗಿ ಸ್ವಲ್ಪ ದೂರ ಮುಂದೆ ಹೋಗಿ ಮತ್ತೆ ಹಿಂದೆ ತಿರುಗಿ ಹರ್ಷನ ನೋಡ್ತಾಳೆ. ಹರ್ಷ ಅವ್ರು ಹೋದ ಕಡೆ ತಿರುಗಿ ನೋಡ್ತಾ ನಿತ್ಯ ಅವನ್ನ ನೋಡ್ತಾ ಇರೋದು ನೋಡಿ ಮತ್ತೆ ಅವಳನ್ನೇ ನೋಡ್ತಾ ಪಟ್ಟಂತ ತಲೆ ತಗ್ಸಿ ತಿರುಗ್ಕೊಂಡ. ನಿತ್ಯ ಏನೂ ಮಾತಾಡದೆ ಅಲ್ಲಿಂದ ಹೊರಟು ಹೋದ್ಲು. ACP ವಿನಯ್ ಕುಮಾರ್ ಹರ್ಷನ ನೋಡೋಕೆ ಅವ್ರ ಮನೆಗೆ ಬಂದ. ಟೆರೇಸಿಂದ ಕೆಳಗೆ ಬರ್ತಿದ್ದ ಶರತ್ನ ನೋಡಿ, ಹಾಯ್ ಶರತ್ ಸರ್ ಅಂದ. ಶರತ್, ಹಾಯ್ ವಿನಯ್, ನೀವು ಬಂದಿದ್ದು ಒಳ್ಳೆಯದೇ ಆಯಿತು ಅಂದ. ವಿನಯ್, ಹೌದಾ, ಹೇಳಿ ಸರ್, ಎನಿ ಪ್ರಾಬ್ಲಮ್ ಅಂದ. ಶರತ್, ನೋ ವಿನಯ್, ಹರ್ಷ ಸ್ವಲ್ಪ ಬೇಜಾರಾಗಿದ್ದಾನೆ, ಅವನ ಜೊತೆ ಸ್ವಲ್ಪ ಮಾತಾಡಿ ಸಮಾಧಾನ ಮಾಡಿ ಕೆಳಗೆ ಕರ್ಕೊಂಡು ಬನ್ನಿ ಅಂದ. ವಿನಯ್, ನಾನು ಅವನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತಲೇ ಬಂದೆ, ಆದರೆ ಅವನು ಬೇಜಾರು ಮಾಡ್ಕೊಂಡಿದ್ದಾನ, ಯಾಕೆ ಸರ್, ಏನಾಯಿತು ಅಂದ. ಶರತ್, ನಥಿಂಗ್ ವಿನಯ್, ಏನೋ ಫ್ಯಾಮಿಲಿ ಟೆನ್ಷನ್ ಅಷ್ಟೇ, ನೀವು ಹೋಗಿ, ಅವ್ನು ಟೆರೆಸ್ ಮೇಲಿದ್ದಾನೆ ಅಂದ. ವಿನಯ್ ಟೆರೆಸ್ ಮೇಲೆ ಹೋದ. ಹರ್ಷ ಕುಡಿತಾನೇ ಇದ್ದ. ಅದನ್ನು ನೋಡಿ ಹರ್ಷ, ಯಾಕೋ ಇಷ್ಟು ಡ್ರಿಂಕ್ಸ್ ಮಾಡ್ತಿದ್ಯಾ, ಏನಾಯಿತೋ ನಿನಗೆ ಅಂದ. ಹರ್ಷ ವಿನಯ್ನ ನೋಡಿ ತಪ್ಪಿಕೊಂಡು ತುಂಬ ಎಮೋಷ್ನಲ್ ಆದ. ವಿನಯ್ ಹರ್ಷ ಎಷ್ಟು ಕ್ಲೋಸ್ ಫ್ರೆಂಡ್ ಅಂದರೆ ಅವ್ನು ಪ್ರತಿಯೊಂದು ವಿಚಾರನೂ ಹಂಚ್ಕೊಂಡಿದ್ದ. ನಿತ್ಯ ಅವ್ನು ಫಸ್ಟ್ ಲವ್ ಅನ್ನೋದು ವಿನಯ್ ಗೊತ್ತಿತ್ತು. ಯಾಕೋ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ, ಏನಾಯಿತು ಅಂತ ಹೇಳಿದೆ ಇದ್ದರೆ ನನಗೆ ಹೇಗೆ ಗೊತ್ತಾಗುತ್ತೆ ಹೇಳು ಅಂದ. ಹರ್ಷ ವಿನಯ್ಗೆ ನಡೆದಿದ್ದೆಲ್ಲ ಹೇಳ್ದ. ಶಾಕ್ನಲ್ಲಿ, ಏನು ಹೇಳ್ತಾ ಇದೆಯೋ ನೀನು, ಸ್ಲಿಪ್ಪಾಗಿ ಬಿದ್ದರೂ ನಿತ್ಯ ಅವ್ರು ಕೋಪ್ರೇಟ್ ಮಾಡಿದ್ರಾ, ಇಟ್ಸ್ ರಿಯಲಿ ಅನ್ಬಿಲೀವಬಲ್, ಇದನ್ನೆಲ್ಲ ಹೇಗೋ ನಂಬೋದು, ಏನಾಗಿದೆಯೋ ಅವ್ರಿಗೆ. ಹರ್ಷ, ಹೌದು ವಿನಯ್, ನನಗೂ ಇದನ್ನೇ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಶರತ್ ಬ್ರೋ ಹೇಳ್ದಾಗೆ ಇದು ಜಸ್ಟ್ ಅನ್ ಆಕ್ಸಿಡೆಂಟ್ ಅಂದ್ಕೊಂಡ್ರು, ಆ ಟೈಮಲ್ಲಿ ನಾನೇನೋ ಟೆನ್ಷನ್ನಲ್ಲಿದ್ದೆ, ಮೈ ಮರೆತೆ, ಆದರೆ ನಿತ್ಯ ಸಿಸ್ಟರಿಲ್ಲ ನನ್ನನ್ನು ತಳ್ಳಿ ಆ ಸಿಚುಯೇಷನ್ನ ಕಂಟ್ರೋಲ್ ಮಾಡ್ಬೋದಿತ್ತು, ಬಟ್ ಶಿ ವಾಸ್ ಕೋಆಪ್ರೇಟೆಡ್ ಮೀ. ಐ ಕಾಂಟ್ ಕಂಟ್ರೋಲ್ ಮೈ ಫೀಲಿಂಗ್ಸ್ ವಿನಯ್. ಅವ್ರು ಯಾಕೆ ಹಾಗೆ ನಡ್ಕೊಂಡ್ರು ಗೊತ್ತಿಲ್ಲ, ಬಟ್ ಐ ಆಮ್ ಸೋ ರಿಗ್ರೆಟ್ ದಟ್ ಅಂದ. ನಿತ್ಯ ಯಾಕೆ ನಮ್ಮ ಹರ್ಷನ್ಗೆ ಕೋಆಪ್ರೇಟ್ ಮಾಡಿದ್ಲು, ಇದರಿಂದ ನಿತ್ಯ ಏನಾದರೂ ಶರತ್ಗೆ ಮೋಸ ಮಾಡ್ತಿದ್ದಾಳಾ? ಇದಕ್ಕೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಉತ್ತರ ಕೊಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನೀವು ವ್ಲಾಗ್ಸ್ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಸೊ ಆದಷ್ಟು ಬೇಗ ಬಂದು ನೀವು ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನೋಡ್ಬೋದು.